ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಇವತ್ತು ಒನ್ ಡೇ ಪಿಕ್ನಿಕ್ ಹೊಂಟೇವಿ. ನಾವು ಎಲ್ಲಿಗೆ ಹೊಂಟೇವಿ ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನನ್ನ ಜೊತೆ ನೀವು ಬರ್ರಿ. ನಾವು ಎಲ್ಲಿಗೆ ಹೋಗ್ತೇನೆ ಅಂತೇಳಿ ನಾನು ಅಲ್ಲೇ ಹೇಳ್ತೇನೆ ನಿಮ್ಗೆ. ಹೋದಿಂದ ಬರ್ರಿ ಹೋಗೋಣ. ನಾವು ಹುಡುಗಿ ಮರಿಗೆ ಹೋಗ್ತಾಳೆ ನೋಡಿ, ಹಿಂದ್ಗಡೆ ಇದ್ದಾಳ. ಹಿಂಡ್ಯಾ ನಮ್ಮ ಮಾವ ಆಗ್ತಾನೆ ನೋಡು. ಫ್ರೆಂಡ್ಸ್, ನಾವೀಗ ಹೊಂಟೆ ನೋಡಿ. ನಮ್ಮ ಮನೆಯಿಂದ ಕೆಳಗಡೆ ಇದೆ. ನಾನೇನು ದನ ಮೇಯಿಸ್ತಿರ್ತೀನಿಲ್ಲ, ಅಲ್ಲಿಂದ ನಾವು ಜರ್ನಿ ವಿಡಿಯೋ ಮಾಡಾಕತ್ತೇನೆ ನೋಡಿ. ನನ್ನ ಹಸ್ಬೆಂಡನ್ನ ತೋರಿಸಿ ಅಂತ ಹೇಳ್ತಿದ್ರಲ್ಲ, ಅದಾರ ನೋಡಿ, ಅವರೇ ನೋಡಿ. ಮುಂದಿನ ವಿಡಿಯೋದೊಳಗೆ ಕ್ಲಿಯರಾಗಿ ತೋರಿಸ್ತೇನೆ ನಾನು. ಈಗ ಡ್ರೈವ್ ಮಾಡಾಕತ್ತಾರಲ್ವ, ಹಂಗಾಗಿ. ಈಗ ನಾವು ನಮ್ಮ ಏರಿಯಾ ದಾಟ್ಕೊಂಡು ಬಂದೀವಿ. ನಾವು ರೋಡಿಗೆ ಬಂದೀವಿ ನೋಡ್ರಿ. ಈಗ ಇಲ್ಲೊಂದು ಬೋರ್ಡ್ ಬರ್ತೈತೆ ನೋಡಿ, ನಮ್ಮೂರು ಕ್ರಾಸ್ ರೀ ಅದು. ಊರಿಗೆ ಹೋಗಾಕ ಒಳಗಡೆ ರೋಡ್ ಬಿಟ್ಟು ದೂರ ಐತ್ರಿ ಊರು. ಒಂದು 600 ಮೀಟರ್ ಅತಿ ಇಷ್ಟು ಇರ್ಬೋದು ರೀ ಊರು, ರೋಡ್ ಬಿಟ್ಟು. ಇದು ಬೆಳಗಾವಿ ರೋಡ್ ನೋಡ್ರಿ. ನಾವೀಗೇನು ಎಂಟ್ರಿ ಕೊಟ್ಟಿವಲ್ರಿ, ಇದು ಬೆಳಗಾವಿ ಹೆವಿ ರೋಡ್. ಅದು ಲೋಕಾಪುರಲ್ಲಿದ್ದ ಹೆವಿ ರೋಡ್ ನೋಡ್ರಿ. ನಾನು ಮೊನ್ನೆ ಲಾಗಲ್ಲಿ ಏನು ತೋರಿಸಿನಲ್ರಿ, ಅಲ್ಲಿ ಒಂದು ಕಾರ್ ಹೋಯ್ತು, ಅದು ಹೆವಿ ರೋಡ್ ಬೆಳಗಾವಿ ರೋಡ್ ಅಂತೇಳಿ. ಅದು ಲೋಕಾಪುರಲ್ಲಿದ್ದ ಬರತ್ತೆ ನೋಡ್ರಿ, ಇದು ಹೆವಿ ರೋಡ್. ಇಲ್ಲೊಂದು ಮುಂದೊಂದು ದೊಡ್ಡ ಹಳ್ಳಿ ಬರ್ತೈತ್ರಿ. ಈ ಕಡೆ ಸಿಟಿನೂ ಅಲ್ರಿ, ಈ ಕಡೆ ಹಳ್ಳಿನೂ ಅಲ್ಲ. ಅಷ್ಟು ದೊಡ್ಡ ಹಳ್ಳಿ ಬರ್ತೈತಿ. ಸಣ್ಣ ಹಳ್ಳಿನೂ ಅಲ್ರಿ, ದೊಡ್ಡ ಹಳ್ಳಿ ಬರ್ತೈತಿ. ನಾನು ತೋರಿಸ್ತೇನೆ ರೀ ಮುಂದೆ ನಿಮಗೆ. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಹೆಂಗೆ ಅನ್ಸಾಕತ್ತಾವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಏನು ಮಾತಾಡ್ಬೇಕಂತೇಳಿ ನನಗಂತೂ ಗೊತ್ತಾಗಲ್ತ್ರಿ. ನೀವು ಭಾಳ ಅಂದ್ರೆ ಭಾಳ ಎಲ್ಲರೂ ಪ್ರೀತಿ ತೋರ್ಸಾಕತ್ತೀರಿ. ಇದೇ ಪ್ರೀತಿ ಕೊನೆಯವರೆಗೂ ಇರಲ್ರಿ ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ. ಈಗ ಬಂತು ನೋಡ್ರಿ, ಇದ ರೀ ದೊಡ್ಡ ಹಳ್ಳಿ ರೀ ಇದು. ದೊಡ್ಡ ಹಳ್ಳಿ ಅಂದರೆ ಇಲ್ಲಿ ಬಟ್ಟೆ ಅಂಗಡಿ, ಸ್ವಲ್ಪ ಹಿಂಗೆ ಬಾಣಿ ಸಂಬಂಧ ಅಂಗಡಿ ಐತಿ, ಅದಾವ್ರಿ ಈ ಹಳ್ಳಿಯಾಗ ರೀ. ನಾವೀಗ ಹಳ್ಳಿ ದಾಟ್ಕೊಂಡ ಮತ್ತು ಮುಂದ್ಗಡೆ ಹೊಂಟೇವಿ ನೋಡ್ರಿ. ನಾವೀಗ ನಮ್ಮ ಫ್ರೆಂಡ್ ಊರಿಗೆ ಹೊಂಟೇವ್ರಿ. ನಮ್ಮ ಫ್ರೆಂಡ್ ಊರು ನಮ್ಮ ಊರಲ್ಲಿದ್ದ 65 ಕಿಲೋಮೀಟ್ರ್ ಅಥವಾ 60 ಕಿಲೋಮೀಟ್ರ್ ಆಕೈತ್ರಿ. ಫಸ್ಟ್ ಟೈಮ್ ಹೊಂಟೇವ್ರಿ. ಅಂದ್ರೆ ಊರು ಗೊತ್ತ್ರಿ ನಮಗದು. ಫ್ರೆಂಡ್ಸ್, ನಾವೀಗ ನಮ್ಮ ಫ್ರೆಂಡ್ ಊರಿಗೆ ಹೊಂಟೇವಿ. ಅಲ್ಲಿ ಅವರು ಬರ್ತಾರೆ, ಅವ್ರನ್ನ ಕರ್ಕೊಂಡು ನಾವು ಮುಂದೆ ಹೋಗ್ತೇವಿ. ಅದು ಎಲ್ಲಿಗೆ ಅಂತೇಳಿ ತೋರಿಸ್ತೇನೆ ನಾನು. ಈಗ ನೋಡಿ, ನಮ್ಮ ಕಡೆ ಊರು ಮತ್ತು ವಾತಾವರಣ, ಬೆಳೆ ಐತಿ ನೋಡಿ. ಖುಷಿ ಆಗತ್ತ ನಿಮಗೂ ಅಂತೇಳಿ ಅನ್ಕೋತೇನೆ ನಾನು. ಅದು ಹತ್ತಿ ನೋಡಿ ಫ್ರೆಂಡ್ಸ್, ಹತ್ತಿ ಯಾಕೆ ನೋಡಿ ನಮ್ಮ ದೇಶ ಕಡೆ ಹತ್ತಿ ಮಸ್ತ್ ಐತೆ ನೋಡೋಣ. ಈ ಲಾಗ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಅಲ್ಲಿಂದ ನಮ್ಮ ಫ್ರೆಂಡ್ ಊರಿಗೆ ಹೋದಿಂದನೇ ಸಿಗ್ತೇನೆ ನಿಮ್ಮ ಕೂಡ ಮಾತಾಡೋಕ್ಕೆ. ಫ್ರೆಂಡ್ಸ್, ನನಗೆ ದೇವಸ್ಥಾನ ತೋರಿಸಿಲ್ಲ. ಅದು ಶ್ರೀ ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನ. ಅದು ಊರು ಗೊಡಚಿ ಅಂತ ಊರು. ವೀರಭದ್ರೇಶ್ವರ ದೇವಸ್ಥಾನ ಐತಿ, ದೊಡ್ಡ ದೇವಸ್ಥಾನ ಐತಿ. ಇದು ಹೊಸ್ತಿಲ ಹುಣ್ಣಿಮೆ ದಿನ ಜಾತ್ರೆ ಆಗತ್ತೆ. ನಾವು ಇನ್ನು ಮುಂದಿನ ವರ್ಷ ನಿಮಗೆ ತೋರಿಸ್ತಾ ಹೋಗ್ತೇನೆ. ನಮ್ಗೆ ಸಮೀಪ ಐತೆ ಅದು ಗೊಡಚಿ ಊರು. ಇಲ್ಲಿ ಹಿಂದ್ಗಡೆ ಇನ್ನು ಪಾಸ್ ಆತಲ್ಲ, ಅದೊಂದು ಮಠ ಅಂತೆ. ಆ ಮಠದ ಹೆಸರು ಏನು ಹೇಳಿದ್ರು ನಮ್ಮ ಮನೆಯವರು, ಅದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾವೀಗ ಆ ಊರಿಂದ ಮತ್ತೆ ಹಂಗೆ ಹೊಂಟೇವಿ ನೋಡ್ರಿ. ಅಲ್ಲಿ ಸುತ್ತಗಡೆ ಏನು ಬರ್ತೈತಲ್ರಿ, ಆ ದೇವಸ್ಥಾನಕ್ಕೆ ಊರುಗಳು ಬರ್ತಾವಲ್ರಿ. ಇಲ್ಲಿ ದ್ವಾರ ಬಾಗ್ಲು ಅದಾವ್ರಿ.
ಶ್ರೀ ಗೊಡ್ಚಿ ಕ್ಷೇತ್ರ ವೀರಭದ್ರೇಶ್ವರ ದೇವಸ್ಥಾನ ಅಂತೇಳಿ ದ್ವಾರ ಬಾಗ್ಲ ಅದಾವ್ರಿ. ಈಗ ಇಲ್ಲಿ ನಾವು ನಮ್ಮೂರ್ಲಿಂದ ಹೋಗುವಲ್ಲಿನೂ ಒಂದು ಬರತ್ತೆ ರೀ, ಮತ್ತು ರಾಮದುರ್ಗಲಿದ್ದ ಬರೋ ಮುಂದೂ ಒಂದು ಬರತ್ತೆ, ಮತ್ತು ಇನ್ನೊಂದು ಹೆಸರು ಗೊತ್ತಿಲ್ಲ ರೀ. ಆ ಕಡೆಯಿಂದ ಒಟ್ಟಿನಲ್ಲಿ ಆಲ್ರೌಂಡ್ ದ್ವಾರ ಬಾಗ್ಲ ಅದಾವ್ರಿ. ಅದು ದೊಡ್ಡ ದೇವಸ್ಥಾನ ಐತ್ರಿ ಅದು. ಈ ಹಳ್ಳಿ ಹೆಸರು ನನಗೆ ನೆನಪಿಲ್ರಿ, ಯಾವುದೋ ಅಂತ ಹೇಳಿದ್ರು ನಮ್ಮ ಮನೆಯವರು. ಇದು ಚುಂಚನೂರ ಅಥವಾ ಕಡ್ಕೊಳ ಅಂತ ನನಗೆ ಗೊತ್ತಾಗಲಿಲ್ಲ ರೀ, ಕನ್ಫ್ಯೂಸ್ ಆಯಿತು ಊರ ಹೆಸರು. ಚುಂಚನೂರು ಇದ್ದಿರ್ಬೋದಂತ ಅಂದ್ಕೊಂಡೇನಿ ರೀ ನಾನು. ನಮ್ಗೆ ನಾವು ಹೋಗೋ ಪ್ಲೇಸ್ ನಮಗೆ ಸಮೀಪ ಆಕೈತೆ ನಮ್ಮ ಊರ್ಲಿಂದ. ಆದ್ರೆ ನಮ್ಮ ಫ್ರೆಂಡು ಅಲ್ಲಿಗೆ ಹೋಗಿ ಅವ್ರದ್ದು ಬೈಕ್ ಸಹಿತ ಇಲ್ಲರಿ, ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಮತ್ತು ಹೋಗ್ಬೇಕಾದ್ರೆ ನಮ್ಗೆ ಸ್ವಲ್ಪ ಸುತ್ತ ಆಯಿತು, ದೂರ ಆಯಿತು, ಭಾಳ ಅಂದ್ರೆ ಭಾಳ ದೂರ ಆಯಿತು ಅದು. ಹಾದಿ ನೋಡ್ರಿ, ಹಳ್ಳಿಗೊಳಗೆ ಹಾದಿ ರೋಡ್ ಹೆಂಗದಾವ ಅಂತೇಳಿ. ಬಂದು ನೋಡ್ರಿ, ಇದ ರೀ ನಮ್ಮ ಫ್ರೆಂಡ್ ಊರು ರೀ. ಈ ಊರು ಬಂದು ಮುನ್ನವಳ್ಳಿ ಅಂತ ಹೆಸರು ರೀ ಊರಿಂದ. ಇದು ಸಿಟಿ ರೀ, ಸಣ್ಣ ಸಿಟಿ ಐತ್ರಿ ಇದು. ನಾವು ನಮ್ಮ ಫ್ರೆಂಡ್ ಮನೆ ಹಿಂದ್ಗಡೆನೇ ಇತ್ತಂತ್ರಿ, ಅಲ್ಲಿಂದ ದ್ವಾರ ಬಾಗಿಲ ಐತೆ ನೋಡ್ರಿ, ಅದು ಮುನ್ನವಳ್ಳಿ ಪಂಚಲಿಂಗೇಶ್ವರ ದೇವಸ್ಥಾನ ರೀ. ಅದು ದ್ವಾರ ಬಾಗಿಲ. ಅದ್ರ ಮುಂದ್ಗಡೆ ಸ್ವಲ್ಪ ದೂರ ಸ್ವಲ್ಪ ದೂರ ನಡ್ಕೊಂಡು ಹೋದಿಂದ ದೇವಸ್ಥಾನ ಸಿಗ್ತೈತೆ ರೀ. ಅದು ದೊಡ್ಡ ದೇವಸ್ಥಾನ ಐತ್ರಿ. ನಾವು ಮತ್ತೆ ವಾಪಸ್ ಹಿಂದ್ಗಡೆ ಬಂದ್ವಿ, ಅವ್ರ ಮನೆಯವ್ರು ಬಂದು ನಿಂತಿದ್ರು. ಹಿಂದ್ಗಡೆ ಬಂದು ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೊಂಟೇವಿ ನೋಡ್ರಿ ನಾವು. ಸಂಧ್ಯಾಗ ಅಂದ್ರೆ ಹಳಿ ಊರು ಅದು, ಸಂಧ್ಯಾಗ ಐತ್ರಿ ಅವ್ರ ಮನೆ. ಭಾಳ ಅಂದ್ರೆ ಭಾಳ ಸಂಧ್ಯಾಗ ಐತಿ. ಹಾಗೆ ಹೊಂಟೇವಿ ಮನೆಯೇ ಸಿಗಲ್ತೆ, ಎಷ್ಟಾದ್ರೂ ದೂರ ಐತಿ ಅಂತೇಳಿ ನಮ್ಮ ಮನೆಯವರು ಮಾತಾಡ್ತಾ ಹೊಂಟಿದ್ರು. ಅಂದ್ರೆ ರೋಡಿಗೆ ಹಚ್ಚಿಲ್ರಿ ಅವ್ರ ಮನೆ, ರೋಡ್ ಬಿಟ್ಟು ಒಳಗೆ ಗೊತ್ತಲ್ರಿ, ಇದು ಹಳ್ಳಿ ಮತ್ತು ಸಿಟಿ ಅಂದ್ರೆ ಸಣ್ಣ ಒಳಗೆ ಮನೆ. ರೋಡ್ ಬಿಟ್ಟು ಒಳಗೆ ಇದ್ದು ಅಂದ್ರೆ ಸಂದಿ ಇರ್ತಾವ್ರಿ. ಭಾಳ ಅಂದ್ರೆ ಭಾಳ ದೂರ ಇತ್ತು ರೀ ರೋಡ್ ಬಿಟ್ಟು ಅವ್ರ ಮನೆ. ಫಸ್ಟ್ ಟೈಮ್ ಹೋದರೆ ಗೊತ್ತೇ ಆಗಲ್ಲ ರೀ. ಮತ್ತು ಏನಾದರೂ ಒಮ್ಮೆಗೆ ಹೋಗಿ ಬಂದೀವಿ ಅಂದ್ರೆ ಮತ್ತೊಮ್ಮೆ ನೆಕ್ಸ್ಟ್ ಹೋಗ್ಬೇಕಂತಂದ್ರೆ ಗೊತ್ತಾಗಂಗಿಲ್ಲ, ಯಾಕಂದ್ರೆ ಸಂದಿ ಭಾಳ ಅದಾವ್ರಿ. ಆ ಕಡೆ ಈ ಕಡೆ ಟರ್ನ್ ಮಾಡ್ಕೊಂಡು ಹೋಗ್ಬೇಕಲ್ರಿ, ಹಂಗಾಗಿ ಗೊತ್ತಾಗಂಗಿಲ್ಲ ರೀ. ಅವ್ರ ಮನೆಯವ್ರು ಹೇಳಾಕತ್ತಿದ್ರು ಇಲ್ಲಿ ಹಿಂಗೆ ಈ ಕಡೆ ಹೋಗ್ರಿ ಬರತ್ತ ಅಂತೇಳಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬೋದ್ರಿ ದೂರ ಎಷ್ಟೈತಿ ಅಂತೇಳಿ. ಈಗ ನಾವು ಬಂದಿರಿ ನಮ್ಮ ಫ್ರೆಂಡ್ ನಾವು ಕರ್ಕೊಂಡು ಬಂದಿವಿ. ರೇಷ್ಮೆ ನಾವು ಮತ್ತು ಮುನ್ನವಳ್ಳಿಯಿಂದ ನಾವು ಹೊಂಟೀವಿ ನೋಡ್ರಿ. ನಾವು ಪಿಕ್ನಿಕ್ ಹೊಂಟೀವಲ್ರಿ, ಆ ಊರಿಗೆ ಹೊಂಟೀವಿ ನೋಡ್ರಿ. ಈಗ ನಾವು ಏನೋ ನೋಡಾಕಂತೇಳಿ ಹೊಂಟೇವ್ರಿ. ಗೊತ್ತಾಗ್ಬೋದ್ರಿ, ಇಲ್ಲ ಇಲ್ಲಿ ಲೋಕಲ್ದವ್ರು ಅದಿರಲ್ರಿ, ಈಗ ನೋಡಾಕತ್ತೀರಲ್ರಿ ನನ್ನ ವಿಡಿಯೋನ. ಕೆಲವರಿಗೆ ಗೊತ್ತಾದರೂ ಆಗ್ಬೋದ್ರಿ. ಇವ್ರೇನಪ್ಪ ಹೇಳ್ತಾನೆ ಇಲ್ಲ ಅಂತೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಹೇಳ್ತೀನಿ ರೀ ನಾನು. ನಾವು ಅಲ್ಲಿಗೆ ಹೋದಿಂದ ಗೊತ್ತಾಕೈತ್ರಿ ನಿಮ್ಗೆ. ಹಾಗೆ ಮಧ್ಯೆ ಸಣ್ಣ ಹಳ್ಳಿ ಐತಿ, ಬರ್ತಾ ನೋಡ್ರಿ ನೀವು, ಹಂಗೆ ನೋಡ್ಕೊತ ಬರ್ರಿ. ನಾವು ಇಲ್ಲಿಗೆ ಎಳ್ನೀರು ಕುಡಿಯೋಕ್ಕಂತೇಳಿ ನಿಂತಿದ್ದೀವಿ ರೀ. ಎಳ್ನೀರು ಇದ್ದು ರೀ, ಎಳ್ನೀರು ಕಾಯ್ದು ಸೈಡ್ ಎಳ್ನೀರು ಕುಡಿದು ನಾವು ಮತ್ತೆ ಹೊಂಟೀವಿ ನೋಡ್ರಿ. ಸಣ್ಣ ಹಳ್ಳಿ ಭಾಳ ಅದಾವ್ರಿ, ಕ್ರಾಸ್ ಭಾಳ ಅದಾವ್ರಿ ಈ ಕಡೆ. ಕ್ರಾಸ್ ಅಂದ್ರೆ ರೀ ಊರು ಬಿಟ್ಟು ಇದು ರೋಡ್ ಬಿಟ್ಟು ಊರು ಒಳಗಡೆ ಇರ್ತಾವ್ರಿ. ನಾವೀಗ ಬಂದೀವಿ ನೋಡ್ರಿ, ಮುಂದ್ಗಡೆ ಬಂದಿರಿ. ಬಂದು ಸೇಬುಕಾಯಿ ತೊಗೊಳಕಂತೇಳಿ ನಿಂತಾರೆ ನೋಡ್ರಿ. ಇದು ಬಂದು ಗೋಕಾಕ್ ಸಿಟಿ ರೀ. ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ಬೋದ್ರಿ ಗೋಕಾಕ್ ಸಿಟಿ. ನಾವು ಗೋಕಾಕ್ ಬಂದೇವು ಅಂತಂದ್ರೆ ನಾವು ಎಲ್ಲಿಗೆ ಹೊಂಟೇವೆ ಅಂತೇಳಿ ನಿಮ್ಗೆ ಗೊತ್ತಾದರೂ ಆಗ್ಬೋದ್ರಿ. ನೀವು ಹಾಗಾಗಿ ಗೋಕಾಕ್ ಸಿಟಿ ನೋಡ್ಕೊಂಡು ಬರ್ರಿ. ಫ್ರೆಂಡ್ಸ್, ನಾವೀಗ ಗೋಕಾಕ್ ಬಂದೇವಿ. ನಾನು ಕ್ಲಿಯರ್ ಕೊಡ್ತೇನೆ ನೋಡಿ, ನಾವು ಎಲ್ಲಿಗೆ ಹೋಗ್ತೀವಿ ಅಂತೇಳಿ ನಿಮ್ಗೆ ಗೊತ್ತಾದರೂ ಆಗ್ಬೋದಾ ಗೋಕಾಕಿದು. ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಮುಂದೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ ಅಂತೇಳಿ ತೋರಿಸ್ತೇನೆ. ಅಲ್ಲಿ ಹೋದಿಂದ ಸಿಗ್ತೇನೆ ನಾನು ನಿಮ್ಮ ಜೊತೆ ಮತ್ತೆ.
ಫ್ರೆಂಡ್ಸ್ ನಾನು ಸಿಟಿಯಾಗ ಹೊಂಟೇವಿ ನೋಡಿ, ನಾವು ತೋರ್ಸಾಕತ್ತೇವಿ ಈಗ ಗೋಕಾಕ್ ಸಿಟಿ ನೋಡಿ. ಇದು ಲೆಫ್ಟು ಮತ್ತು ರೈಟು ನೋಡ್ರಿ. ಗೋಕಾಕ್ ಸಿಟಿ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ಇದು. ಇಂಪ್ರೂವ್ ಜಾಸ್ತಿ ಆಗೈತೆ ರೀ ಗೋಕಾಕ್ ಸಿಟಿ. ನಮ್ಮ ರಾಮದುರ್ಗ ಸಿಟಿ ಅಷ್ಟೊಂದೇನು ಇಂಪ್ರೂವ್ ಆಗಿಲ್ಲ ರೀ. ರಾಮದುರ್ಗು ಮತ್ತು ನಮ್ದು ಅವ್ರ ಮನೆ ಇದು ತಾಲೂಕು ಬಂದು ಸವದತ್ತಿ ರೀ. ಅದ್ರಾಗ ಗೋಕಾಕ್ ಇದು ಬಸವೇಶ್ವರ ಸರ್ಕಲ್ ನೋಡ್ರಿ. ನಾವೇನು ಗೋಕಾಕ್ ಸಿಟಿ ಎಂಟ್ರನ್ ಬರ್ತೀವಲ್ಲ ರೀ, ಬಂದ್ಗಡೆ ಮುಂದಗಡೆ 1 ಕಿಲೋಮೀಟ್ರ್ ಆದಿಂದನೂ ಬರತ್ತೆ ರೀ ಇದು ಬಸವೇಶ್ವರ ಸರ್ಕಲ್. ನಾವೀಗ ಯಾಕಡೆ ಹೊಂಟೇವಿ ಅಂತೇಳಿ ಗೋಕಾಕ್ದವ್ರಿಗೆ ಮತ್ತು ಲೋಕಲ್ದವ್ರಿಗೆ ಗೊತ್ತಾಕೈತ್ರಿ ಎಲ್ಲಿಗೆ ಹೊಂಟೇವಿ ಅಂತೇಳಿ. ಆದ್ರೆ ನೀವು ಹಂಗೇನಾದ್ರು ಅಂದ್ಕೊಂಡಿದ್ರೆ ನಾವು ಈಗ ಫಸ್ಟ್ ಅಲ್ಲಿಗೆ ಹೊಂಟಿಲ್ಲ ರೀ. ಮುಂದ್ಗಡೆ ಬೇರೆ ಊರಿಗೆ ಹೊಂಟೇವಿ ರೀ. ಇಲ್ಲಿ ಹೆಚ್ಚು ಕಡೆ ಕೇಸರಿ ಕಲರ್ ಏನು ಕಾಣಿಸ್ತಲ್ಲ ರೀ, ಅದು ಮಾಲ್ ರೀ ಗೋಕಾಕ್ದೊಳಗಿಂದ. ಗೋಕಾಕ್ ಗೊತ್ತಲ್ಲ ರೀ, ಗೋಕಾಕ್ ಯಾವುದಕ್ಕೆ ಫೇಮಸ್ ಅಂತೆ? ಗೋಕಾಕ್ ಕರ್ದಂಟ್ರಿ ಫೇಮಸ್. ನಾವು ಫ್ರೆಂಡ್ಸ್ ನಾವು ಹೋಗೋದನ್ನ ಲೇಟ್ ಆತ್ರಿ. ಯಾಕಂದ್ರೆ ನಾವು ನನ್ನ ಫ್ರೆಂಡ್ ಊರಿಗೆ ಹೋಗಿ ಅಲ್ಲಿಂದ ಮತ್ತು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಫ್ರೆಂಡ್ ಊರಿಗೆ ಹೋದಾಗ 12 ಗಂಟೆ ಆಗಿತ್ತು ನಮ್ಗೆ. ಒಳ್ಳೆ ನಾವು ಗೋಕಾಕ್ ತಲುಪಬೇಕಾದ್ರೆ 1:30 2 ಗಂಟೆ ಆತ್ರಿ ನಮ್ಗೆ. ನಾವೀಗ ಸಿಟಿ ದಾಟಿದ್ವಿ ನೋಡ್ರಿ. ಸಿಟಿ ದಾಟಿ ಇದು ಹೊಳೆ ನೋಡ್ರಿ, ಗೋಕಾಕ್ ಹೊಳೆ ರೀ ಇದು, ಘಟಪ್ರಭಾ ಹೊಳೆ ರೀ ಇದು. ಸುತ್ತ ಕಡೆ ನೋಡ್ರಿ ಎಷ್ಟು ಮಸ್ತ್ ಐತ್ರಿ ನೇಚರ್. ಅಂತರೂ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತೈತೆ ರೀ ಮನಸ್ಸಿಗೆ. ಇಲ್ಲಿ ಇಂಥ ನೇಚರ್ನಾಗ ಜರ್ನಿ ಮಾಡೋದಂದ್ರೆ ಸಿಕ್ಕಾಪಟ್ಟಿ ಖುಷಿ ಅನ್ಸತ್ತೆ ರೀ. ಇಲ್ಲಿ ಮುಂದ್ಗಡೆ ನಾನು ತೋರಿಸ್ತೇನೆ ನೋಡಿ ಫ್ರೆಂಡ್ಸ್, ಇದು ಗೊಂಜಾಳ ಫ್ಯಾಕ್ಟ್ರಿ ಅಂತ. ನನಗೆ ಗೊತ್ತಿದ್ರಕ್ಕಿಲ್ಲ, ನಮ್ಮ ಮನೆಯವ್ರು ಹೇಳಿದರು. ಇದೆ ನೋಡಿ ಫ್ರೆಂಡ್ಸ್ ಗೊಂಜಾಳ ಫ್ಯಾಕ್ಟ್ರಿ ಇದು. ಗೊಂಜಾಳ ಅಂದರೆ ಮೆಕ್ಕೆಜೋಳ, ಸ್ವೀಟ್ ಕಾರ್ನ್ ಅಂತ ಏನು ಅಂತೀರಲ್ವಾ ನೀವು, ಅದು ಮೆಕ್ಕೆಜೋಳ. ನಮ್ಮ ಕಡೆ ನಾವು ಗೊಂಜಾಳ ಅಂತೀವಿ ರೀ. ಈ ವಿಡಿಯೋದಾಗ ಫುಲ್ ಜರ್ನಿನ ಐತ್ರಿ. ಮತ್ತು ಯಾರೂ ಬೇಸರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬೇಸರ ಮಾಡ್ಕೊಂಡು ಸಿಟ್ಟನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನನ್ನ ಮ್ಯಾಗ. ಯಾಕಂದ್ರೆ ನಾನು ಫುಲ್ ವಿಡಿಯೋ ಮಾಡ್ಬೇಕಂದ್ರೆ ಅದು 1 ತಾಸು ಮತ್ತು 49 ನಿಮಿಷ ಆಯಿತು. ಲೆಂಗ್ತಿ ವಿಡಿಯೋ ಅಂದ್ರೆ ನಿಮ್ಗೆ ಯಾರಿಗೂ ಇಷ್ಟ ಯಾರಿಗೂ ಅಂದ್ರೆ ಅಷ್ಟೊಂದು ಟೈಮ್ ಇರಂಗಿಲ್ಲಲ್ರಿ, ನಮ್ಗಾದ್ರೂ ಅಷ್ಟೇ ಇಷ್ಟ ಆಗಂಗಿಲ್ಲಲ್ರಿ. ಹಾಗಾಗಿ ನಾನು ಭಾಗ 1 ಭಾಗ 2 ಮಾಡೇನಿ ರೀ. ಜರ್ನಿದು ಒಂದು ಐತಿ. ಇನ್ನೊಂದು ನಾವೇನು ಎಲ್ಲಿ ಹೊಂಟೇವಲ್ರಿ ಆ ಪ್ಲೇಸಿಂದ ನಾಳೆ ಲಾಗ್ ಬರತ್ತೆ ರೀ. ನಾಳೆವರೆಗೂ ವೇಟ್ ಮಾಡಿರಿ ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ನನಗೆ. ಹಳ್ಳಿ ಚಾನಲ್ನು ನಿಮ್ಮ ಸಪೋರ್ಟಿಂದ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದ ಹಳ್ಳಿ ಚಾನಲ್ನು ಯೂಟ್ಯೂಬಲ್ಲಿ ಒಂದು ಮಟ್ಟಕ್ಕೆ ಬರ್ತೈತೆ ಅಂತೇಳಿ ನಾನು ಅಂದ್ಕೊಂಡೇನಿ ರೀ. ನಾನು ಸಾಕಷ್ಟು ಪ್ರೀತಿ ತೋರ್ಸಾಕತ್ತೀರಿ. ಈ ಪ್ರೀತಿನ ನಾನು ಯಾವತ್ತೂ ಮರೆಯಂಗಿಲ್ಲ ರೀ. ನನ್ನ ದೇಹದಲ್ಲಿ ಉಸಿರು ಇರೋರಿಗೂ ಮರೆಯಂಗಿಲ್ಲ ರೀ. ಅಷ್ಟೊಂದು ಪ್ರೀತಿ ಕೊಡಾಕತ್ತೀರಿ. ಆದರೆ ಈ ಪ್ರೀತಿ 1 ದಿನದ 2 ದಿನದ ಮಾತ್ರ ಆಗಬಾರ್ದ್ರಿ. ನನಗೆ ಅದೇ ಒಂದು ಆಸೆ ರೀ. ನಿಮ್ಮಿಂದಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗಿದೇನು ರೀ. ನನ್ನ ಲೈಫಲ್ಲಿ ನಾನು ಇಷ್ಟೊಂದು ಖುಷಿಯಾಗಿರ್ತೇನೆ ಅಂತೇಳಿ ಅಂದ್ಕೊಂಡಿರ್ಕಿಲ್ರಿ. ನನ್ನ ಕನಸು ಮನಸ್ಸಲ್ಲಿ ಸಹಿತ ಅಂದ್ಕೊಂಡಿರ್ಕಿಲ್ರಿ. ಭಾಳ ಅಂದ್ರೆ ಭಾಳ ಖುಷಿಯಾಗಿದೇನು ರೀ. ನಾನು ಸದಾ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೇನೆ ರೀ. ಪದೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಅದೊಂದೇ ನೋಡಿರಿ. ಅದೊಂದು ಬಿಟ್ಟರೆ ಮತ್ತೆ ಏನಿಲ್ಲ ರೀ. ಕೊಡಾಕತ್ತೀರಿ ಪ್ರೀತಿ ಇಲ್ಲ ಅಂತಲ್ರಿ, ಇನ್ನೂ ಹೆಚ್ಚಿನ ಪ್ರೀತಿ ಬಯಸಾಕತ್ತೇನೆ ರೀ ನಾನು. ನೋಡ್ರಿ ಬೆಟ್ಟ ಗುಡ್ಡಗಳ ಮಧ್ಯೆ ಗಿಡ ನೇಚರ್ ಎಷ್ಟು ಮಸ್ತ್ ಕಾಣಿಸತ್ತೆ ನೋಡ್ರಿ. ಅಲ್ಲಿ ಆಕಾಶ ಹತ್ತಿ ನೋಡಕ್ಕೆ ಕಣ್ಣಿಗೆ 2 ಕಣ್ಣು ಸಾಲಂಗಿಲ್ಲ ರೀ. ಅಷ್ಟು ಖುಷಿ ಆಗತ್ತೆ ರೀ ಜರ್ನಿ ಮಾಡ್ಬೇಕಾದ್ರೆ ಈ ಪ್ಲೇಸಲ್ಲಿ. ಸಿಕ್ಕಾಪಟ್ಟಿ ಖುಷಿ ಆಗತ್ತೆ ರೀ. ಒಂದು ಸೈಡ್ ಗುಡ್ಡ ಮತ್ತು ಒಂದು ಸೈಡ್ ಗಿಡ ಮರಗಳು ನೋಡಿ ಎಷ್ಟು ಖುಷಿ ಆಕೈತೆ. ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ರೀ. ಇಲ್ಲೊಂದು ದೇವಸ್ಥಾನ ಬಂತು ನೋಡ್ರಿ. ಇದು ದೇವಸ್ಥಾನ ಯಾವುದಂತ ಗೊತ್ತಿಲ್ಲ ರೀ ನನಗೆ. ಫ್ರೆಂಡ್ಸ್ ಇದನ್ನೆಲ್ಲ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ನಾವು ಗೋಕಾಕ್ ಫಾಲ್ಸಿಗೆ ಹೊಂಟೇವೆ ಅಂತೇಳಿ. ಇಲ್ಲ ಫ್ರೆಂಡ್ಸ್, ನಾವು ಗೋಕಾಕ್ ಫಾಲ್ಸಿಗೆ ಹೊಂಟಿಲ್ಲ. ನಾವು ಮುಂದ್ಗಡೆ ಗೋಕಾಕ್ ಫಾಲ್ಸ್ ದಾಟ್ಕೊಂಡು ಹೋಗ್ತೇವೆ. ನಾವು ಎಲ್ಲಿಗೆ ಹೋಗ್ತೇವೆ ಅಂತೇಳಿ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ. ಈಗ ಮುಂದ್ಗಡೆ ಪಾಸ್ ಹಾಕಿ ನೋಡ್ರಿ ಗೋಕಾಕ್ ಫಾಲ್ಸ್, ನಾನು ತೋರಿಸ್ತೀನಿ. ಆದರೆ ನಾವು ಗೋಕಾಕ್ ಫಾಲ್ಸಿಗೆ ಸ್ಟಾಪ್ ಮಾಡಿಲ್ಲ ನಮ್ಮ ಕಾರನ್ನು. ನಾವು ಹಾಗೆ ಮುಂದ್ಗಡೆ ಹೊಂಟೇವಿ.
ಇದ ನೋಡ್ರಿ ಗೋಕಾಕ್ ಪಾಲ್ಸಿನ ಸುತ್ತಮುತ್ತ ಇಲ್ಲೇ ಐತೆ ನೋಡ್ರಿ ದ್ವಾರ ಬಾಗ್ಲ ಐತೆ ನೋಡ್ರಿ ಇಲ್ಲಿ ಅಲ್ಲೇ ಹಾದ ಹೋಗ್ಬೇಕ್ರಿ ನಮ್ಮ ಪಾಲ್ಸ್ ನೋಡಕ್ಕೆ. ಆದ್ರೆ ನಾವು ಅಲ್ಲೇ ಗಾಡಿ ಸ್ಟಾಪ್ ಮಾಡಲಿಲ್ಲ ರೀ, ನಾವು ಮುಂದ್ಗಡೆ ಹೊಂಟೇವ್ರಿ ಗೋಕಾಕ್ ಪಾಲ್ಸಿಗಲ್ರಿ ನಾವು ಈಗ ಹೊಂಟಿದ್ದೆ. ಎಲ್ಲಿಗೆ ಅಂತೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ. ನಾನು ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೇನೆ ರೀ. ಜರ್ನಿ ಲಾಗ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೇನೆ ರೀ. ನಾನು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೇನೆ ರೀ. ಧನ್ಯವಾದಗಳು ರೀ. ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡಾಕತ್ತೀರಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ. ಇಷ್ಟ ಆದ್ರೆ ನಿಮ್ಮ ಫ್ಯಾಮ್ಲಿ ಮತ್ತು